ನಮಸ್ತೆ ವೀಕ್ಷಕರೇ, ಶ್ರೀ ಕಿಚನ್ಗೆ ಮತ್ತೆ ಸ್ವಾಗತ. ನಾನಿವತ್ತು ನಿಮಗೆ ತೊಗರಿಬೇಳೆ ಹೋಳಿಗೆಯನ್ನು ಭಾಳ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. 1 ಕಪ್ ಮೈದಾ ಹಿಟ್ಟು, 1/4 ಕಪ್ ಚಿರೋಟಿ ರವೆ, 2 ಸ್ಪೂನ್ ಗೋಧಿ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, 1/4 ಕಪ್ ಎಣ್ಣೆ, 1 ಕಪ್ ತೊಗರಿಬೇಳೆ, 1 ಕಪ್ ಹಸಿ ಕಾಯಿ ತುರಿ, 2 ಉಂಡೆ ಬೆಲ್ಲ ಹೆಚ್ಚಿರೋದು. ಮೊದಲಿಗೆ 2 ಚಮಚ ಗೋಧಿ ಹಿಟ್ಟು ಬೌಲಿಗೆ ಹಾಕಿದ್ದೀನಿ. ನಂತರ 1 ಕಪ್ ಮೈದಾ ಹಿಟ್ಟು. ನೀವು ಗೋಧಿ ಹಿಟ್ಟು ಆಪ್ಷನಲ್ಲು, ಬೇಡ ಅಂದರೆ ಮೈದಾ ಹಿಟ್ಟು ಚಿರೋಟಿ ರವೆನಲ್ಲೇ ಮಾಡ್ಬೋದು. 1/4 ಕಪ್ ಚಿರೋಟಿ ರವೆ ಹಾಕಿದ್ದೀನಿ. ಆಮೇಲೆ ಚಿಟಿಕೆ ಉಪ್ಪು, ಆಮೇಲೆ ಹೋಳಿಗೆಗೆ ಬಣ್ಣ ಕೊಡೋದು ಅರಿಶಿನ ಪುಡಿ, ಚಿಟಿಕೆ ಅರಿಶಿನ ಪುಡಿ ಹಾಕಿ ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ 1 ಕಪ್ ನೀರು ಸಾಕಾಗತ್ತೆ. ಸ್ವಲ್ಪ ಸ್ಮೂತಾಗಿ ಕಲಿಸ್ಬೇಕು ಹೋಳಿಗೆಗೆ ಯಾವಾಗಲೂ. ಆಮೇಲೆ ಅದು ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು. ಅದು 3 ಅವರ್ಸ್ ಆದರೂ ಮಿನಿಮಮ್ ನೆನಿಬೇಕು. ಆಮೇಲೆ ಈ ಥರ ಸ್ಮೂತ್ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ, ಏನಾದರೂ ಭಾರವಾದ್ದನ್ನು ಅದ್ರ ಮೇಲೆ ಹೇರಿ 2 to 3 ಅವರ್ಸ್ ಬಿಡಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಒಲೆ ಮೇಲೆ ಪಾತ್ರೆ ಇಟ್ಟು ನಾನು 1:4 ನೀರು ಹಾಕಿದ್ದೀನಿ. 1 ಕಪ್ ತೊಗರಿಬೇಳೆಗೆ 4 ಕಪ್ ನೀರು ಹಾಕಿದ್ದೀನಿ. ನೀರು ಕುದಿ ಬಂದಮೇಲೆ ತೊಗರಿಬೇಳೆನ ತೊಳೆದು ಹಾಕಿ, ತೊಗರಿಬೇಳೆ ಬೇಗ ಚೆನ್ನಾಗಿ ಬೇಯಲಿಕ್ಕೆ ನೀವು 1 ಚಿಟಿಕೆ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ, ಇದು ಒಂದು 20 ಮಿನಿಟ್ಸ್ ಬೆಂದರೆ ಸಾಕಾಗತ್ತೆ. ಈ ಥರ ಸ್ಮೂತಾಗಿರಬೇಕು, ಒಡೆದ್ರೆ ಅದು ಒಡಿಬೇಕು. ಅಷ್ಟು ಸ್ಮೂತಾದರೆ ಸಾಕು, ಗಂಜಿ ಥರ ಆಗೋದು ಬೇಡ, ಒಡೆದ್ರೆ ಒಡಿಬೇಕು. ಈಗ ಅದನ್ನು ಕ್ಲೀನಾಗಿ ಬಸ್ಕೊಳ್ಳೋಣ. ಬಸ್ತಿರೋ ನೀರಲ್ಲಿ ಸಾರು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಇರುತ್ತೆ ನೋಡಿ ಬಸ್ತಿರೋದು. ಒಲೆ ಮೇಲೆ ದಪ್ಪ ತಳದ ಪಾತ್ರೆ ಇಡಿ. ಆಮೇಲೆ 2 ಕಪ್ ಬೆಲ್ಲ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ನಾನು 2 ಉಂಡೆ ಬೆಲ್ಲನ ಹೆಚ್ಚಿದ್ದೀನಿ. 2 ಕಪ್ ಬೆಲ್ಲ ಆಯಿತು. ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ನೀರು ಹಾಕಿದರೆ ನೀವು ಆಮೇಲೆ ವೆಯ್ಟ್ ಮಾಡಬೇಕಾಗತ್ತೆ ಗಟ್ಟಿ ಆಗೋದಕ್ಕೆ. ನಾನು ಇಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅಂತ ಅದ್ರ ಮೇಲೆ 1 ಮುಷ್ಟಿ ಬೆಲ್ಲ ಹಾಕಿದ್ದೀನಿ. ನೀವು 2 ಕಪ್ ಹಾಕಿ, ಸ್ವೀಟ್ ಸರಿ ಇರುತ್ತೆ. ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹಾಕಿದ್ದೀನಿ. ಈ ಥರ ಕರಗಿದ ಮೇಲೆ ಬೆಂದಿರೋ ಬೇಳೆನ ಹಾಕಿ, ನೀವು ಬೆಲ್ಲ ಕರಗಕ್ಕೆ 5 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. ಪಾಕ ಬರೋದೇನು ಬೇಡ, ಕರಗಿದ್ರೆ ಸಾಕು. ಆಮೇಲೆ ಬೇಯಿಸಿರೋ ಬೇಳೆ ಮತ್ತು 1 ಕಪ್ ಹಸಿಕಾಯಿ ತುರಿ, 1 ಕಪ್ ಬೇಳೆಗೆ 1 ಕಪ್ ಹಸಿಕಾಯಿ ತುರಿ ಹಾಕಿದ್ದೀನಿ. ನೀವು ತೆಂಗಿನಕಾಯಿ ಇಷ್ಟಪಡದೇ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ. ನಾನು 1 ಕಪ್ ಬೇಳೆಗೆ 1 ಕಪ್ ಹಸಿಕಾಯಿ ತುರಿ ಹಾಕಿದ್ದೀನಿ. ಅಂದರೆ ಬೇಗ ಗಟ್ಟಿ ಆಗುತ್ತೆ ಹೂರಣ. ಈ ಥರ ಗಟ್ಟಿ ಆದಮೇಲೆ ಏಲಕ್ಕಿ, 4 ಏಲಕ್ಕಿ ಬಿಡಿಸ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ನೀರಾಗಿರಬೇಕು ಹೂರಣ, ತುಂಬ ಪಾಯಸದ ಥರ ಅಲ್ಲ, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ನೀರಾಗಿರಲಿ. ಆಮೇಲೆ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಮಿಕ್ಸರ್ಗೆ ಹಾಕಿ, ಸ್ವಲ್ಪ ಬೆಚ್ಚಗಿರುವಾಗಲೇ ರುಬ್ಕೊಂಡ್ರೆ ನಿಮಗೆ ಈಸಿಯಾಗಿ ನೈಸ್ ಆಗುತ್ತೆ. ಈ ಥರ ಸ್ಮೂತಾಗಿ ಬಂದಿದೆ ನೋಡಿ. ಈಗ ಉಂಡೆ ಕಟ್ಟೋಣ. ಕೈಗೆ ಚೂರು ಎಣ್ಣೆ ಸವರ್ಕೊಳ್ಳಿ, ಅಂದರೆ ಅಂಟ್ಕೊಳ್ಳಲ್ಲ ಅಂತ. ಸ್ಮೂತಾಗಿ ಮೆಲ್ದ್ಬಿಟ್ಟು ಈ ಥರ ಸ್ಮೂತಾಗಿರಬೇಕು ಹೂರಣದ ಉಂಡೆ. ಇವಾಗ ಕಣಿಕೆ ಏನಾಗಿದೆ ನೋಡೋಣ ಬನ್ನಿ. ಈಗ 3 ಅವರ್ಸ್ ಆಗಿದೆ ಇದು ನಾನು ಕಲಸಿಟ್ಟು. ಸ್ಮೂತಾಗಿ ಬಂದಿರುತ್ತೆ, ನೆಂದ್ಬಿಟ್ಟು ಎಣ್ಣೆನಲ್ಲೇ ನೆಂದಿರಬೇಕದು. ಗಟ್ಟಿ ಇದೆ ಅನಿಸಿದರೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನಾಗಿ ಈ ಥರ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಕ್ಲೀನಾಗಿ ಕಲಿಸ್ಕೊಳ್ಳಿ. ಯಾವತ್ತೂ ಅಷ್ಟೇ ಕಣಿಕೆ ಸ್ಮೂತ್ ಆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಅದಕ್ಕೆ ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಒಂದೊಂದು ಉಂಡೆಗಳಾಗಿ ಕೊರೆದಿಟ್ಕೋಬೇಕು. ನನಗೊಟ್ಟು 24 ಹೂರಣದ ಉಂಡೆ ಆಗಿದೆ. ಇದನ್ನು 24 ಮಾಡಿಟ್ಕೊಳ್ತೀನಿ. ಒಂದು ಆಯಿಲ್ ಪೇಪರ್ನ ಸೈಡೆಲ್ಲ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ತವಾನ ಕಾಯ್ಲಿಕ್ಕಿಡಿ, ಚೆನ್ನಾಗಿ ಕಾಯಬೇಕು ಹೆಂಚು. 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಸವರಿ. ಈಗ ಕಣ್ಕೆನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಆಮೇಲೆ ಹೂರಣದ ಉಂಡೆ ಮಧ್ಯದಲ್ಲಿಟ್ಟು ಈ ಥರ ನೀಟಾಗಿ ಕ್ಲೋಸ್ ಮಾಡಿ ಎಲ್ಲ ಸೈಡನ್ನು. ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗೆದುಬಿಡಿ, ಯಾಕೆಂದರೆ ಸೈಡೆಲ್ಲ ಬರೀ ಹಿಟ್ಟು ಬರುತ್ತೆ. ಹೂರಣ ತುಂಬ್ಕೊಳ್ಳಿಲ್ಲ ಅಂದರೆ ಹೋಳಿಗೆ ಸೈಡೆಲ್ಲ ಗಟ್ಟಿ ಇರುತ್ತೆ.
ಈ ಥರ ನೀಟಾಗಿ ತುಂಬಿ ತಟ್ಬಿಟ್ಟು ಈಗ ಬಟ್ರ್ ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ. ನೀವು ಬಾಳೆ ಎಲೆ ಮೇಲೂ ಮಾಡ್ಕೋಬೋದು. ಬಟ್ರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಸುತ್ತಲೂ ಇದನ್ನು ಹಾಕಿ ಮೊದಲು ನೀಟಾಗಿ ತಟ್ಕೊಳ್ಳಿ. ಆಮೇಲೆ ಲಟ್ಟಣಿಗೆಯಲ್ಲಿ ಲಟ್ಟಿಸಿ. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ಆಗುತ್ತೆ. ಹೋಳಿಗೆ ನೀಟಾಗಿ ಬಿಚ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಭಯ ಇದ್ದರೆ ಪೇಪರ್ ಗೂಡ್ಲೆ ಹಾಕಿ ಆಮೇಲೆ ಪೇಪರ್ನ ನಿಧಾನಕ್ಕೆ ಎತ್ತಲಿಕ್ಕಾಗತ್ತೆ. ನಾನು ಕೈಯಲ್ಲೇ ತೆಗೆದು ಹಾಕಿದ್ದೀನಿ. ಈ ಥರ ಕ್ಲೀನಾಗಿ ಬೇಯಲಿ. ಎರಡು ಸೈಡು ಚೆನ್ನಾಗಿ ಬೇಯಿಸಿ ಈ ಥರ ಫೋಲ್ಡ್ ಮಾಡಿದರೆ ಹೋಳಿಗೆ ರೆಡಿ ಆಯಿತು ನೋಡಿ. ಈಗ ಇನ್ನೊಂದು ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀಟಾಗಿ ತುಂಬಿಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹೂರಣದುಂಡೆನೂ ಸ್ಮೂತಾಗಿರಬೇಕು, ಕಣ್ಕೆನೂ ಸ್ಮೂತಾಗಿರಬೇಕು. ಆವಾಗ ಹೋಳಿಗೆನೂ ಸ್ಮೂತಾಗಿರುತ್ತೆ. ಈ ಥರ ತಟ್ಕೊಂಡು ಮೊದಲು ಕ್ಲೀನಾಗಿ ಕೈಯಲ್ಲಿ ತಟ್ಕೊಬಿಡಿ. ಆಮೇಲೆ ಲಟ್ಟಣಿಗೆ ತೊಗೊಂಡು ಲಟ್ಟಿಸಿ. ಬಟ್ ನೀವು ಆಯಿಲ್ ಪೇಪರ್ ಮೇಲೆ ಮಾಡಿದಾಗ ಆಯಿಲ್ ಪೇಪರ್ನ ಹೆಂಚು ಮೇಲೆ ಹಾಕಕ್ಕೆ ಹೋಗಬೇಡಿ, ಕೈನಲ್ಲೇ ಎತ್ತು ಹಾಕಬೇಕು. ಈ ಥರ ನೀಟಾಗಿ ಎತ್ತಲಿಕ್ಕೆ ಬರುತ್ತೆ ನೋಡಿ. ಆಮೇಲೆ ಕ್ಲೀನಾಗಿ ಎರಡು ಸೈಡು ಬೇಯಿಸಿ. ಹೋಳಿಗೆಗೆ ಆಮೇಲೆ ಮೇಲೆ ಎಣ್ಣೆ ಹಾಕಬಾರ್ದು. ಈ ಥರ ಸ್ಮೂತಾಗಿರುತ್ತೆ ಹೋಳಿಗೆ. ಈಗ ನೋಡಿ ಬಿಸಿ ಬಿಸಿಯಾಗಿರೋ ಸ್ಮೂತಾಗಿರೋ ತೊಗರಿಬೇಳೆ ಹೋಳಿಗೆ ರೆಡಿಯಾಗಿದೆ. ನೀವು ಮಾಡಿ.